ಶ್ಯಾಮ 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 ಮಂಟಪಕ್ಕೆ ಹೋಗಿದ್ದಾಳೆ ಅನ್ಸತ್ತೆ. ಆ ಹುಡ್ಗನ್ ಡ್ರೆಸ್ ಶ್ಯಾಮ ರೂಮಲ್ಲಿ ಯಾಕಿದೆ? ಮಮ್ಮಿ 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 ಇಲ್ಲಿದ್ಯಾ? ಹಾ, ನಾವು ಗಣೇಶನ ಹತ್ರ ಪಟಾಕಿ ಹೊಡೆಯೋಣ ಬಾ ಮಮ್ಮಿ. ಪೂಜೆ ಮುಗ್ದೋಯ್ತಾ? ಪೂಜೆ ನಡೀತಾ ಇದೆ. ನಮ್ಗೆ ಪಟಾಕಿ ಹೊಡೆಯಕ್ ಹೇಳಿದ್ದಾರೆ, ಆದ್ರೆ ನೀವು ನಮ್ ಜೊತೆ ಇರ್ಬೇಕಂತೆ. ಬಾ ಮಮ್ಮಿ. ಈ ಬಟ್ಟೆ ವಿಷಯನ ಶ್ಯಾಮ ಹತ್ರ ಆಮೇಲೆ ಕೇಳ್ಬೇಕು. ಅಮ್ಮ, ನೈವೇದ್ಯ ಸಿದ್ಧ ಆಗಿದೆಯಾ? ರೆಡಿ ಆಗಿದೆ ಪುರೋಹಿತ್ರೆ. ತರೋಕ್ ಹೇಳಿ. ಶ್ಯಾಮ, ಒಳಗೆ ಹೋಗಿ ಪ್ರಸಾದ ತಗೊಂಡ್ ಬಾ. ಸರಿ ಅತ್ತೆ. ಉಮಾಸುತಂ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ. ಎಲ್ಲಿಗೆ ಶ್ಯಾಮ? ಪ್ರಸಾದ ತಗೊಂಡ್ ಬರಕ್ ಹೊರಟೆ ಅಕ್ಕ. ನಡಿ, ನಾನು ಜೊತೆಲಿ ಬರ್ತೀನಿ. ನೀನೇನಕ್ ಮಮ್ಮಿ? ಚಿಕ್ಕಮ್ಮ ತಗೋಬರುತ್ತೆ ಬಿಡು. ನೀವ್ ನಮ್ ಜೊತೆ ಪಟಾಕಿ ಹೊಡಿ ಬಾ. ನೀವ್ ಅವ್ರ ಜೊತೆ ಪಟಾಕಿ ಹಚ್ತೀರಿ ಅಕ್ಕ, ನಾನು ಹೋಗಿ ತರ್ತೀನಿ. ಸರಿ ಶ್ಯಾಮ, ಬನ್ನಿ. ಹಲೋ ಸರ್, ನೀವು ಹೇಳ್ದಾಗೆ ಆ ಪೌಡರ್ನ ಪಟಾಕಿ ಜೊತೆ ಮಿಕ್ಸ್ ಮಾಡಿದ್ದೀನಿ ಸರ್. ಗುಡ್, ವೆರಿ ಗುಡ್. ಮಕ್ಕಳು ಈಗಷ್ಟೇ ತಗೊಂಡಿದ್ದಾರೆ ಸರ್, 2 ನಿಮಿಷ ಆಯಿತು. ವೆರಿ ಗುಡ್. ಮಕ್ಕಳು ಅದನ್ನು ಹಚ್ಚಿದ ತಕ್ಷಣ ಬಾಂಬ್ ಬ್ಲಾಸ್ಟ್ ಆಗುತ್ತೆ ಸರ್. ಎಲ್ಲ ಭಸ್ಮ ಆಗಿಬಿಡುತ್ತೆ ಸರ್. ನೀನು ಈಗಲೇ ಅಲ್ಲಿಂದ ಹೊರಡು. ಓಕೆ ಸರ್. ಏಯ್, ಯಾರು ನೀನು? ಏನ್ ಮಾತಾಡ್ತಿದ್ದೆ? ಯಾರ ಹತ್ರ ಮಾತಾಡ್ತಿದ್ದೆ? ಬಾಂಬ್ ಅಂತಿದ್ದಲ್ಲ, ಬ್ಲಾಸ್ಟ್ ಆಗೋದಂದ್ರೆ ಏನು? ನನಗೇನು ಗೊತ್ತಿಲ್ಲ, ನನಗೇನು ಗೊತ್ತಿಲ್ಲ, ನನಗೇನು ಗೊತ್ತಿಲ್ಲ, ನನಗೇನು. ಏಯ್, ನಿಂತ್ಕೋ, ನಿಂತ್ಕೋ. ಏಯ್, ನಿಂತ್ಕೋ ಅಂದಲ್ಲ, ನಿಂತ್ಕೋ. ನನಗೇನು ಗೊತ್ತಿಲ್ಲ, ಏಯ್, ನನಗೇನು ಗೊತ್ತಿಲ್ಲ. ಏಯ್, ನಿಂತ್ಕೋ, ನಿಂತ್ಕೋ. ಶ್ಯಾಮ, 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 ಏನಾಯ್ತು? ಶ್ಯಾಮ, 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 ಏನಾಯ್ತು? ಏನಾಯ್ತು ಶ್ಯಾಮ? ಶ್ಯಾಮ, ಏನಾಯ್ತು? ಶ್ಯಾಮ, 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 ಏನಾಯ್ತು? ಶ್ಯಾಮ, 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 ಏನಾಯ್ತು? ಕೈ ಸುಟ್ಟಿದೆ. ಅಯ್ಯೋ, ಅಖಿಲ್, ಹಾ ಡ್ಯಾಡಿ. ಡಾಕ್ಟರ್ ಫೋನ್ ಮಾಡು. ಬೇಡ ರೀ, ಅಷ್ಟೇನು ನೋವಿಲ್ಲ. ಮೊದಲು ಫಸ್ಟ್ ಏಡ್ ಮಾಡಬೇಕು. ಅಖಿಲ್, ಕರ್ಕೊಂಡು ಹೋಗೋಣ ಬಾ. ಬಾ ಶ್ಯಾಮ, ಹುಷಾರು. ಅಮ್ಮ, ತುಂಬಾ ನೋವಾಗ್ತಾ ಇದೆಯಾ? ಇಲ್ಲ ಅತ್ತೆ, ಅಷ್ಟೇನು ನೋವಿಲ್ಲ, ಪರವಾಗಿಲ್ಲ. ಸ್ವಲ್ಪ ಸಹಿಸ್ಕೊಮ್ಮ, ಕಡಿಮೆ ಆಗುತ್ತೆ.
ಕೊಡಿ ಅತ್ತೆ, ನಾನೇ ಹಚ್ಕೋತೀನಿ. ನೀನ್ ಹಚ್ಕೊಳ್ಳೋದು ಯಾಕೆ? ನಾನು ಹಚ್ತಿಲ್ವಾ? ಅತ್ತೆ, ನೀವಿದೆಲ್ಲ ಮಾಡೋದು ಯಾಕೆ ಮಾಡಬಾರ್ದಾ? ನನ್ನ ಕಾಲಿಗೆ ಮುಳ್ಳು ಚುಚ್ಚಿದಾಗ ನೀನ್ ನನಗೆ ಸೇವೆ ಮಾಡ್ಲಿಲ್ವಾ? ನೀನ್ ನಂಗೆ ಸೇವೆ ಮಾಡಿದ್ಮೇಲೆ ನಾನ್ ನಿಂಗೆ ಮಾಡಬಾರ್ದಾ? ಸೊಸೆನೇ ಅತ್ತೆಗೆ ಸೇವೆ ಮಾಡಬೇಕಾ? ಅತ್ತೆ ಸೊಸೆಗೆ ಸೇವೆ ಮಾಡಬಾರ್ದಾ? ಹಾಗಂತ ಯಾವ ಶಾಸ್ತ್ರದಲ್ಲಾದ್ರೂ ಬರ್ದಿದ್ಯಾ? ಅದೇ ನಿಮ್ಮಮ್ಮ ಹೀಗೆ ಮಾಡಿದ್ರೆ ಹೀಗೆ ಬೇಡ ಅಂತಿದ್ಯಾ? ಅಮ್ಮನ ಕೈಯಿಂದ ಆಯಿಂಟ್ಮೆಂಟ್ ತಗೊಂಡು ನೀನೇ ಹಚ್ಕೋತಾ ಇದ್ಯಾ? ಅಷ್ಟೇ ಬಿಡು, ಎಷ್ಟಾದ್ರೂ ಅಮ್ಮ ಅಮ್ಮನೇ, ಅತ್ತೆ ಅತ್ತೆನೇ. ಯಾಕೆ ಶ್ಯಾಮ, ನೋವು ಜಾಸ್ತಿ ಆಯ್ತಾ? ಇಲ್ಲ ಅತ್ತೆ, ನೀವ್ ಹೀಗೆ ಮಾತಾಡಿದ್ರೆ ನನ್ನ ಅಮ್ಮನ ಹಾಗೆ ಅನ್ನಿಸ್ತಿದೆ. ನಿಜ ಅತ್ತೆ, ನಿಮ್ಮಲ್ಲಿ ನನ್ಗೆ ಅಮ್ಮನೇ ಕಾಣಿಸ್ತಾಳೆ. ಹಾಗಾದ್ರೆ ನಿಮ್ಮಮ್ಮನೇ ಅನ್ಕೋ. ಅಯ್ಯೋ ದೇವ್ರೆ, ಏನಪ್ಪ ಈ ಸೆಂಟಿಮೆಂಟ್ ಸೀನ್. ಇವ್ರ ಪ್ರೀತಿ ನೋಡ್ತಿದ್ರೆ ಅತ್ತೆ ಸೊಸೆ ಅನ್ನೋ ಹೆಸರಿಗೆ ಕಳಂಕ ತರೋ ಹಾಗೆ ಕಾಣಿಸ್ತಿದೆ. ಇಡಬೇಕು, ಇವ್ರ ಮಧ್ಯೆ ಫಿಟ್ಟಿಂಗ್ ಇಡಬೇಕು. ಅತ್ತೆ ಸೊಸೆ ಮಧ್ಯೆ ಗೋಡೆ ಕಟ್ಟಲೇಬೇಕು. ಶ್ಯಾಮ, ಪ್ರಾಣನೂ ಲೆಕ್ಕಿಸ್ದೆ ನನ್ನ ಮಕ್ಕಳು ಪ್ರಾಣ ಕಾಪಾಡ್ದೆ. ನಿನ್ನ ಋಣನ ಈ ಜನ್ಮಕ್ಕೆ ತೀರ್ಸೋಕ್ಕಾಗಲ್ಲ. ಹೌದು ಶ್ಯಾಮ, ಆ ಪಟಾಕಿನ ಮಕ್ಕಳೇನಾದ್ರೂ ಹೊಡೆದಿದ್ರೆ ತುಂಬಾ ದೊಡ್ಡ ಅನಾಹುತ ಆಗಿರೋದು. ನಿಜವಾಗ್ಲೂ ನೀನ್ ಮಾಡಿರೋ ಸಹಾಯಕ್ಕೆ ನಾನು ನಿನಗೆ ಕೈ ಮುಗಿಬೇಕು. ಆದ್ರೆ ನಿನ್ ವಯಸ್ಸಲ್ಲಿ ಚಿಕ್ಕವಳಾಗಿರೋದಕ್ಕೆ. ಏನ್ ಮಾತಕ್ಕ ಇದು? ನಮ್ಮಲ್ಲೇ ಸಹಾಯ, ಋಣ, ಥ್ಯಾಂಕ್ಸ್ ಯಾಕೆ? ನಮ್ಮ ಮಕ್ಳಿಗೇನಾದ್ರೂ ಆದ್ರೆ ನೋಡ್ತಾ ಸುಮ್ಮನೆ ಇರ್ತೀವಾ? ನಮ್ಮ ಪ್ರಾಣ ಅಡ ಇಟ್ಟಾದ್ರೂ ಕಾಪಾಡಬೇಕು ಅನ್ಕೋತೀವಲ್ಲ. ಇಷ್ಟು ಒಳ್ಳೆ ಮನ್ಸಿರೋ ಶ್ಯಾಮ ಮೇಲೆ ಆ ಡ್ರೆಸ್ ವಿಷಯಕ್ಕೆ ಅನುಮಾನ ಪಟ್ಬಿಟ್ಟೆ. ಛೇ, ಇನ್ಯಾವತ್ತೂ ಶ್ಯಾಮ ಮೇಲೆ ಯಾವ ವಿಷಯಕ್ಕೂ ಅನುಮಾನ ಪಡಬಾರ್ದು. ಈಗಲೇ ಬರ್ತೀನಿ. ಶ್ಯಾಮ, ಇವಾಗ ಹೇಗಿದೆ? ಪರವಾಗಿಲ್ಲ ರೀ. ಡಾಕ್ಟರ್ ಹತ್ರ ಮಾತಾಡಿದೆ ಅಖಿಲ್. ಪೇನ್ ಕಿಲ್ಲರ್ ಒಂದು ಕೊಡಿ ಅಂದ್ರು. ಊಟ ಮಾಡಿ ಆ ಟ್ಯಾಬ್ಲೆಟ್ ತಗೊಂಡ್ರೆ ಚೆನ್ನಾಗಿ ನಿದ್ದೆ ಮಾಡ್ತಾಳೆ. ಇಲ್ಲಿ ಕೊಡಿ ಮಮ್ಮಿ, ಶ್ಯಾಮಂಗ್ ನಾನು ತಿನ್ನಿಸ್ತೀನಿ. ಏನ್ ನೀನ್ ತಿನ್ಸೋದು? ನಾನಿಲ್ವಾ? ನಾನ್ ಇವಳಿಗೆ ಊಟ ಮಾಡ್ಸಕ್ಕಾಗಲ್ಲ ಅನ್ಕೊಂಡ್ಯಾ?
ಊಟ ಮಾಡಿಸೋದು ಹೇಗೆ ಅಂತ ಗೊತ್ತಿಲ್ದೇನೆ 3 ಮಕ್ಕಳನ್ನ ಬೆಳೆಸಿ ದೊಡ್ಡವ್ರನ್ನಾಗಿ ಮಾಡಿದ್ನಾ? ಇಡಬೇಕು. ಈ ಅತ್ತೆ ಸೊಸೆ ಸಂಬಂಧಕ್ಕೆ ಒಂದು ಫುಲ್ ಸ್ಟಾಪ್ ಇಡಲೇಬೇಕು. ಮಮ್ಮಿ ಮಮ್ಮಿ ಏನ್ ಅಖಿಲ್? ನೀವು ಇಲ್ಲಿ ಯಾಕೆ ಮಲ್ಕೊಂಡಿದ್ದೀರಾ ಮಮ್ಮಿ? ನಿಮ್ಮ ರೂಮಿಗೆ ಹೋಗಿ ಮಲ್ಕೊಳ್ಳಿ. ಅವಾಗ್ಲಿಂದ ನೀವು ಇಲ್ಲೇ ಇದ್ದೀರಾ ಮಮ್ಮಿ. ನನ್ನ ಮಾತು ಕೇಳಿ, ನೀವು ಹೋಗಿ ರೆಸ್ಟ್ ತಗೊಳ್ಳಿ. ಶ್ಯಾಮನ್ ಜೊತೆ ನಾನು ಇರ್ತೀನಲ್ವಾ? ಪರವಾಗಿಲ್ಲ ಅಖಿಲ್, ನಾನು ಇಲ್ಲೇ ಇರ್ತೀನಿ. ನೀನೇ ಹೋಗಿ ರೆಸ್ಟ್ ತಗೋ ಅಖಿಲ್. ಶ್ಯಾಮ ಜೊತೆ ನಾನಿರ್ತೀನಿ. ಅವಳಿಗೇನಾದ್ರೂ ಬೇಕಾದ್ರೆ ನೋಡ್ಕೋಬೇಕಲ್ಲ. ಏನೂ ಅವಶ್ಯಕತೆ ಇಲ್ಲ. ಅವಳು ನಿದ್ರೆ ಮಾಡ್ತಿದ್ದಾಳಲ್ಲ ಮಮ್ಮಿ, ಅಷ್ಟ್ರ ಮೇಲೂ ಏನಾದರೂ ಬೇಕಾದ್ರೆ ನಾನು ನೋಡ್ಕೋತೀನಿ ಬಿಡಿ. ಅವಳಿಗೋಸ್ಕರ ನೀವು ನಿದ್ದೆ ಬಿಟ್ರೆ ನಿಮ್ಮ ಆರೋಗ್ಯ ಹಾಳಾಗತ್ತೆ ಮಮ್ಮಿ. ನನ್ನ ಮಾತು ಕೇಳಿ ಹೋಗಿ ಮಲ್ಕೊಳ್ಳಿ ಮಮ್ಮಿ, ಪ್ಲೀಸ್. ಸರಿನಪ್ಪ, ನಾನು ಹೋಗ್ತೀನಿ. ಅಖಿಲ್, ಏನಾದರೂ ಪ್ರಾಬ್ಲಮ್ ಆದ್ರೆ ಹೇಳು, ನಾನು ಬಂದು ನೋಡ್ಕೋತೀನಿ. ಆಯ್ತು ಮಮ್ಮಿ. ಗುಡ್ ನೈಟ್ ಕಂದ. ಓಕೆ ಮಮ್ಮಿ. ದಿನೇ ದಿನಕ್ಕೂ ಈ ಗಂಡ ಹೆಂಡತಿ ಮಧ್ಯೆ, ಅತ್ತೆ ಸೊಸೆ ಮಧ್ಯೆ ಸಂಬಂಧ ಗಟ್ಟಿ ಆಗ್ತಾನೆ ಇದೆ. ಎಲ್ಲರೂ ಹತ್ರ ಆಗ್ತಿದ್ದಾರೆ. ಏನಾದರೂ ಪ್ಲಾನ್ ಮಾಡಿ ಇವ್ರನ್ನ ದೂರ ಮಾಡ್ತೀನಿ, ಮಾಡೇ ಮಾಡ್ತೀನಿ. ಕೃಷ್ಣ, ನಿನ್ನ ಭಕ್ತಿಗೆ ನೀನು ದೀಪಾರಾಧನೆ ಮಾಡೋಕ್ಕಾಗ್ದಿರೋ ಹಾಗೆ ಪಾಪ ಕೈ ಸುಟ್ಟೋಗಿದೆ. ಅದಕ್ಕೆ ಶ್ಯಾಮ ಪರವಾಗಿ ನಾನು ನಿನಗೆ ಪೂಜೆ ಮಾಡ್ತಿದ್ದೀನಿ. ಆದರೂ ನಿನ್ನ ಅಷ್ಟು ನಂಬಿರೋ ಭಕ್ತಿಗೆ
ಅಂಥ ಪರಿಸ್ಥಿತಿ ಯಾಕೆ ಕೊಟ್ಟೆ ಕೃಷ್ಣ? ಪಾಪ ಶ್ಯಾಮ ಕೈ ನೋವಿಂದ ರಾತ್ರಿ ಪೂರ್ತಿ ಎಷ್ಟು ಒದ್ದಾಡಿದ್ಲು ಗೊತ್ತಾ? ಹೊರಗೆ ಮಾತ್ರ ಪರವಾಗಿಲ್ಲ ರೀ ಅಂತಿದ್ರು. ಅವಳಿಗೆ ಎಷ್ಟು ನೋವಾಗ್ತಿತ್ತೋ ನನ್ನ ಮನಸ್ಸಿಗೆ ಗೊತ್ತಾಗ್ತಿತ್ತು. ನಿನ್ನ ಭಕ್ತರ ನೋವನ್ನ ಬೇಗ ಕಡಿಮೆ ಮಾಡೋದು ನಿನ್ನ ಕರ್ತವ್ಯ ಅಲ್ವಾ? ಕಡಿಮೆ ಮಾಡು ಕೃಷ್ಣ. ಶ್ಯಾಮನ್ ನೋವನ್ನ ಬೇಗ ಕಡಿಮೆ ಮಾಡು ಪ್ಲೀಸ್. ಅತ್ತೆ, ಮಾವ, ಎಲ್ರೂ ಬೇಗ ಬನ್ನಿ. ಏನ್ ಐಶ್ವರ್ಯ, ಏನಾಯ್ತು? ಏನಾಗಿದೆ ಅಂತ ತಿಳಿಸೋದಕ್ಕೆ ಎಲ್ರೂ ಕರೆದಿದ್ದು ಮಾವ. ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ಯಾ ಐಶ್ವರ್ಯ? ಅದೇ ಅತ್ತೆ, ಮಕ್ಕಳು ಹಚ್ತಿದ್ದ ಕ್ರಾಕರ್ಸ್ ಅಲ್ಲಿ ನಿಜವಾದ ಬಾಂಬ್ ಪೌಡರ್ ಹೇಗ್ ಬಂತು, ಯಾರು ಹಾಕಿದ್ದು ಅಂತ ತಿಳ್ಕೊಳ್ಳೋದಕ್ಕೆ. ನಮ್ ಫ್ಯಾಮಿಲಿಗೆ ಅಷ್ಟು ದೊಡ್ಡ ಅಪಾಯ ಆಗೋ ಹಾಗೆ ಪ್ಲಾನ್ ಮಾಡಿದವ್ರು ಯಾರು ಅಂತ ತಿಳ್ಕೊಳ್ದೆ ಬಿಡೋಕ್ಕಾಗಲ್ಲ ಅಲ್ವಾ? ಹಾಗೆ ಯಾಕೆ ಸುಮ್ಮನಿರ್ತಾರೆ ಐಶ್ವರ್ಯ? ಆಲ್ರೆಡಿ ನಿಮ್ಮ ಮಾವ ಆ ಪ್ರಯತ್ನದಲ್ಲೇ ಇದ್ದಾರೆ. ಹೌದು ಐಶ್ವರ್ಯ, ಆ ಮಂಟಪದ ಹತ್ರ ಬಂದವ್ರನ್ನೆಲ್ಲ ಎನ್ಕ್ವೈರಿ ಮಾಡುವಂತ ವಾಚ್ಮೆನ್ ಹೇಳಿದ್ದೀನಿ. ಇದು ವಾಚ್ಮೆನ್ ಇಂದ ಆಗೋ ಕೆಲಸ ಅಲ್ಲ ಮಾವ. ಮತ್ತೆ ಯಾರಿಂದ ಆಗುತ್ತೆ ಅಂತೀಯಾ? ನಮ್ಮಿಂದಾನೇ ಆಗುತ್ತೆ. ನಮ್ಮಿಂದನಾ? ನಾವ್ ಹೇಗೆ ತಿಳ್ಕೊಳಕ್ಕಾಗುತ್ತೆ? ಈ ಪೆನ್ ಡ್ರೈವ್ ನೋಡಿ ತಿಳ್ಕೋಬಹುದು ಬಾವಾ. ಪೆನ್ ಡ್ರೈವಾ? ಏನಿದೆ ಅದರಲ್ಲಿ? ಇದು ಮಂಟಪದ ಹತ್ರ ಇರೋ CCTV ಕ್ಯಾಮೆರಾ ಫೂಟೇಜ್ ಅಕ್ಕ. ಇದನ್ನ ನೋಡಿದ್ರೆ ಏನ್ ನಡೀತು, ಹೇಗ್ ನಡೀತು ಎಲ್ಲ ನಮಗೆ ಗೊತ್ತಾಗತ್ತಲ್ಲ. ಗಣೇಶ ಮಂಟಪದ ಹತ್ರ ಇರೋ CC ಕ್ಯಾಮೆರಾ ಫೂಟೇಜ್ ಅಲ್ಲಿ ಬೇಕಾಗಿರೋ ಪಾರ್ಟನ್ನೆಲ್ಲ ಎಡಿಟ್ ಮಾಡ್ಕೊಂಡು ಬಂದಿದ್ದೀನಿ. ಈ ಎಡಿಟೆಡ್ ಫೂಟೇಜ್ ಇಂದ ಶ್ಯಾಮನ ಚೆನ್ನಾಗಿ ಸಿಕ್ಕಾಕಿಸ್ಬೋದು. ಕರೆಕ್ಟ್ ಅದ್ಗೆ ಇಲ್ಲಿ ಕೊಡಿ, ಲ್ಯಾಪ್ಟಾಪಿಗೆ ಕನೆಕ್ಟ್ ಮಾಡ್ತೀನಿ. ವಿಷುವಲ್ಸ್ನ ಕ್ರಾಕರ್ಸ್ ಒಳಗೆ ಬಾಂಬ್ ಇಟ್ಟಿರೋ ವ್ಯಕ್ತಿ ಜೊತೆ ಶ್ಯಾಮ ಮಾತಾಡ್ತಿದ್ದಾಳೆ. ಏನ್ ಮಾತಾಡಿದಾಳೆ ಅನ್ನೋ ಆಡಿಯೋ ಇಲ್ದೇ ಇದ್ರು ಆ ಕ್ರಾಕರ್ಸ್ ಬಗ್ಗೆನೇ ಮಾತಾಡಿದಾಳೆ ಅಂತ ಅರ್ಥ ಆಗ್ತಿದೆ. ಅವನ್ ಯಾರು? ಅವನು ಕ್ರಾಕರ್ಸ್ ಅಲ್ಲಿ ಬಾಂಬನ್ನ ಯಾಕಿಟ್ಟಿದ್ದ? ಅವನಿಗೂ ಶ್ಯಾಮಂಗೂ ಏನ್ ಸಂಬಂಧ? ಶ್ಯಾಮ ಅವನ ಹತ್ರ ಏನ್ ಮಾತಾಡಿದ್ಲು? ಅವನ ಹತ್ರ ಮಾತಾಡಿರೋ ವಿಷಯನ ಶ್ಯಾಮ ನಮಗ್ ಯಾಕೆ ಹೇಳಲಿಲ್ಲ? ಇದಕ್ಕೆಲ್ಲ ಇವಳು ಉತ್ತರ ಕೊಡ್ತಾ ಇಲ್ಲ ಅಂದ್ರೆ
ಈ ವಿಷಯ ನಮಗೆ ಪೂರ್ತಿಯಾಗಿ ಅರ್ಥ ಆಗಲ್ಲ. ಹೇಳು ಶ್ಯಾಮ, ಯಾರವನು? ಹೇಳು, ಯಾರವನು? ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಓ, ಅವನ್ ಯಾರು ಅಂತ ಗೊತ್ತಿಲ್ದೆ ಅವನ ಹತ್ರ ಮಾತಾಡ್ದ್ಯಾ ನೀನು? ಹೌದು, ನಿಜವಾಗ್ಲೂ ಅವನ್ ಯಾರು ನನಗೆ ಗೊತ್ತಿಲ್ಲ.